ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ. ನಾನು ಇದನ್ನು ಹುರಿಗಡಲೆ, ಅವಲಕ್ಕಿ ಮತ್ತು ಕಡಲೆ ಬೀಜ ಇದನ್ನಿಷ್ಟು ಸೇಮ್ ಕಪ್ಪಿಂದ ಅಳತೆ ಮಾಡಿಕೊಂಡು ಒಂದು ಪ್ಯಾನಲ್ಲಿ ಹಾಕ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ. ನೀವು ಇದನ್ನು ಬರ್ಫಿನಾದರೂ ಮಾಡ್ಕೋಬೋದು ಅಥವಾ ಲಡ್ಡುನಾದರೂ ಮಾಡ್ಕೋಬೋದು. ಇದು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳಿ, ಬಟ್ ಟೇಸ್ಟ್ ಒಂದೇ ಥರ ಇರುತ್ತೆ. ಸೊ ಅದನ್ನು ಪ್ಯಾನಲ್ಲಿ ಹಾಕ್ಕೊಂಡು ನೀಟಾಗಿ ಹುರ್ಕೊಂಡಾದ್ಮೇಲೆ ಮಿಕ್ಸಿ ಜಾರ್ ಒಳಗಡೆ ಆ್ಯಡ್ ಮಾಡ್ಕೊಬೇಕು. ಸೊ ಇದನ್ನು ಮಿಕ್ಸಿ ಜಾರ್ ಒಳಗಡೆ ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಕಡಲೆ ಬೀಜ ಸಿಪ್ಪೆನ ತೆಗಿಯೋರಿದ್ರೆ ತಕ್ಕೋಬೋದು, ಇಲ್ಲ ಹಾಗೆ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಅದು ನಿಮ್ಮ ಇಷ್ಟ. ಸೊ ನಾನು ಇದರಲ್ಲಿ ಕಡಲೆಬೀಜ ಸಿಪ್ಪೆ ಸಮೇತನೇ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಹುರಿದಾದ್ಮೇಲೆ ಕಡಲೆಬೀಜ ಎಲ್ಲ ಕಲರ್ ಚೇಂಜ್ ಆಗುತ್ತಲ್ಲ, ಸೊ ಆವಾಗ ನೀವು ತೆಗೆದು ಒಂದು ಮಿಕ್ಸಿ ಜಾರ್ ಒಳಗಡೆ ಆ್ಯಡ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಇದರೊಳಗಡೆ ನಾನು ಇವಾಗ ಏಲಕ್ಕಿನ ಒಂದು 2 ತೊಗೊತಾ ಇದ್ದೀನಿ. ಸೊ ಇದರೊಳಗಡೆ 2 ಏಲಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ ಅಂತೇಳಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವೀಟ್ ರೆಸಿಪಿಗೆ ಏಲಕ್ಕಿ ಇದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸಿ ಜಾರ್ದು ಕ್ಯಾಪ್ ಏನಿತ್ತು ಸೊ ಅದನ್ನು ಕ್ಲೋಸ್ ಮಾಡಿಟ್ಕೊಂಡು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ರುಬ್ಕೊಳ್ಳಿ. ಅಂದರೆ ಈಗ ರವೆ ಎಲ್ಲ ಬರುತ್ತಲ್ಲ, ಅಷ್ಟು ತರಿಯಾಗಿರಬೇಕು, ಅಷ್ಟು ತೀರಾ ಪೌಡರ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಈಗ ದಪ್ಪ ರವೆ, ಬನ್ಸಿ ರವೆ ಅಥವಾ ಆ ಥರ ಅಥವಾ ಮೀಡಿಯಮ್ ರವೆ ಆ ಥರ ಇದರಲ್ಲಿ ನಿಮಗೆ ರುಬ್ಕೊಳ್ಳಿ. ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ. ಅವಾಗ ತಿಂತಾಯಿದ್ರೆ ಅದು ಫ್ಲೇವರ್, ಹುರಿಗಡಲೆ, ಕಡಲೆಬೀಜ, ಅವಲಕ್ಕಿ ಎಲ್ಲ ಬಾಯಿಗೆ ಸಿಗ್ತಾ ಇರಬೇಕು, ಆವಾಗಲೇ ಅದು ತುಂಬ ರುಚಿಯಾಗಿದೆ ಅಂತ ಅನ್ಸೋದು. ಸೊ ರುಬ್ಕೊಂಡಾದ್ಮೇಲೆ ಅದನ್ನು ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಒಂದು ಪ್ಯಾನ್ ಒಳಗಡೆ ಒಂದು ಕಪ್ಪು ಸೇಮ್ ನಾನು ಅದೇ ಕಪ್ಪಲ್ಲಿ ನಾನಿವಾಗ ಅವಲಕ್ಕಿ, ಕಡಲೆಬೀಜ ಎಲ್ಲ ತೊಗೊಂಡಿರೋದು, ಅದೇ ಸೇಮ್ ಕಪ್ಪಲ್ಲಿ ಸ್ವಲ್ಪ ಜಾಸ್ತಿ ಬೆಲ್ಲನ, ಅಂದರೆ ಒಂದು 2 ಸ್ಪೂನಷ್ಟು ಬೆಲ್ಲನ ಜಾಸ್ತಿ ತೊಗೊಂಡು ಆ್ಯಡ್ ಮಾಡಿಕೊಂಡು ಅದೇ ಸೇಮ್ ಕಪ್ ನೀರನ್ನ ಆ್ಯಡ್ ಮಾಡಿಕೊಂಡು ಬೆಲ್ಲ ಎಲ್ಲನ ಕರಗಿಸ್ಕೊತಾ ಇದ್ದೀನಿ. ಸೊ ಇದು ಪೂರ ಮೆಲ್ಟ್ ಆದಮೇಲೆ ಬೆಲ್ಲ ಎಲ್ಲ ಒಂದು ಬೌಲ್ ಒಳಗಡೆ ಅದನ್ನು ಸೋದಿಸ್ಕೊತಾ ಇದ್ದೀನಿ. ಸೊ ಅದು ಬೆಲ್ಲದ ನೀರೆಲ್ಲ ಸೋದಿಸಿಟ್ಕೊಂಡಾದ್ಮೇಲೆ ಇದು ತುಪ್ಪನ ಅದೇ ಪ್ಯಾನ್ ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಮನೆ ತುಪ್ಪ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ತುಪ್ಪ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಬೋದು. ನಂತರ ಇದಕ್ಕೆ ನೀವು ಯಾವುದೇ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ನಾನು ಇದರಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇದನ್ನಿಷ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ವಾಲ್ನಟ್ಟು, ಪಿಸ್ತಾ ಏನಾದರೂ ಇತ್ತು ಅಂದರೆ ಹಾಕೋಬೋದು, ಅದು ನಿಮ್ಮ ಇಷ್ಟ. ಸೊ ಇದನ್ನು ಕಡಲೆ ಹುರಿದಿಟ್ಕೊಂಡಿದ್ವಲ್ಲ ಗೋಡಂಬಿ, ದ್ರಾಕ್ಷಿ ಎಲ್ಲನೇ ಅದನ್ನೇ ತೆಗೆದು ಒಂದು ಬೌಲಲ್ಲಿ ಇಟ್ಕೊಂಡು ನೀರು ಸೋದಿಸಿಟ್ಕೊಂಡಿರೋದು ಒಂದು ಪ್ಯಾನಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಬೆಲ್ಲದ ನೀರೊಳಗಡೆ ಆ್ಯಡ್ ಮಾಡಿಕೊಂಡು ಗಂಟಿಲ್ದಾಗೆ ತಿರುಗಿಸ್ಕೋಬೇಕು. ಸೊ ಅದು ತಿರುಗ್ತಾ ಗಟ್ಟಿ ಆಗುತ್ತೆ. ನೀವೇನು ತಿರುಗ್ದಾಗ ಸ್ವಲ್ಪ ತೆಳು ಅನಿಸುತ್ತೆ, ಅದೇನು ಆ ಥರ ತೆಳು ಆಗೋಲ್ಲ. ನಂತರ ಕೊಬ್ಬರಿ ತುರಿನ ತುರಿದಿಟ್ಕೊಂಡಿದ್ದೆ, ಸೊ ಅದನ್ನು ಆ್ಯಡ್ ಮಾಡ್ಕೊಂಡು ನೋಡಿ ಈ ಥರ ಬೇಯ್ತಾ ಇರಬೇಕಿದ್ರೆ ಇಷ್ಟು ಗಟ್ಟಿ ಬರುತ್ತೆ ಅದು. ಈ ಹಂತದಲ್ಲಿ 1 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡೆ. ನಂತರ ಗೋಡಂಬಿ, ದ್ರಾಕ್ಷಿ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ, ಅದನ್ನು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಲೆಡ್ ಕ್ಲೋಸ್ ಮಾಡಿ ಇಟ್ಕೊಂಡು ನಂತರ ಅದನ್ನು ತೊಗೊಂಡು ನಾನು ಇದು ಫಸ್ಟ್ ಟೈಮ್ ರೆಸಿಪಿ ಮಾಡಿರೋದು, ಬಟ್ ಟೇಸ್ಟ್ ನಿಜವಾಗ್ಲೂ ಸೂಪರಾಗಿತ್ತು. ನಿಮ್ಮ ಮಕ್ಕಳಿಗೆ, ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಏನೋ ಒಂಥರ ಡಿಫ್ರೆಂಟಾಗಿದೆಯಲ್ಲ ಅಂತ ಅನ್ಕೋತೀರಾ. ಸೊ ಅಷ್ಟು ಟೇಸ್ಟ್ ಚೆನ್ನಾಗಿತ್ತು. ಫಸ್ಟಿಗೆ ಲಡ್ಡು ಮಾಡೋಣ ಅಂತ ಲಡ್ಡು ಮಾಡೋಕ್ಕೆ ಹೋದೆ, ಬೇಡ ಅಂತ ಪ್ಲೇಟಿಗೆ ತುಪ್ಪ ಸವರಿಟ್ಬಿಟ್ಟು ಬರ್ಫಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಂತರ ಈ ಬರ್ಫಿ ಮಾಡಲಿಕ್ಕೂ ಒಂಥರ ಏನದು ಮಾಡಲಾ ಬೇಡವಾ, ಲಡ್ಡು ಮಾಡಲಾ ಆ ಥರನೇ ಮೈಂಡ್ಸೆಟ್ ಇತ್ತು. ಏಕೆಂದರೆ ನಾನು ಅದು ಡ್ರೈ ಆಗುತ್ತೆ ಅಂತ ಅಂದ್ಕೊಂಡೆ. ಇಲ್ಲ ಫ್ರೆಂಡ್ಸ್, ಅದೇ 2-3 ದಿನ ಇಟ್ಟಿದ್ದೆ ನಾನು ಯೂಶ್ವಲಿ. ಅದು ನಿಜವಾಗ್ಲೂ ಏನೂ ಸ್ಮೆಲ್ ಬಂದಿರಲಿಲ್ಲ, ಏನೂ ಇರಲಿಲ್ಲ, ತುಂಬ ರುಚಿಯಾಗಿ ಸಾಫ್ಟಾಗೇ ಇತ್ತು, ಏನೂ ಗಟ್ಟಿ ಆಗಲಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಹುರಿಗಡಲೆ, ಕಡಲೆಬೀಜ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಬೆಲ್ಲದೆಲ್ಲ ಅಬ್ಸರ್ವ್ ಮಾಡಿ ಗಟ್ಟಿ ಆಗುತ್ತೆ ಅಂದ್ಕೊಂಡೆ, ಅದು ಗಟ್ಟಿ ಆಗಲ್ಲ. ಆಮೇಲೆ ಒಂದು 4 ಲಾಡು ಥರ ಮಾಡ್ಕೊಳ್ಳೋಣ ಅಂತೇಳಿ ಉಂಡೆನೂ ಕೂಡ ಮಾಡಿಕೊಂಡೆ. ಸೊ ಅಲ್ಲೇ ಅದನ್ನು ಬಿಸಿಲೇ ಗುಳುಂ ಸ್ವಾಹ ಅಂತ ತಿನ್ಕೊಂಬಿಟ್ರು ನನ್ನ ಮಕ್ಕಳು. ನಾನು ಎಲ್ಲ ಮಾಡಬೇಕಿದ್ರೇ ಏನೋ ಒಂಥರ ಟೇಸ್ಟ್ ಹೇಗಿರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ಲ. ಸೊ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಲಡ್ಡು ಮಾಡಿಬಿಟ್ಬಿಟ್ಟು ನನಗೂ ಟೇಸ್ಟ್ ನೋಡಬೇಕು ಅಂತ ಅನಿಸೆ ತಿಂದೆ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿತ್ತು. ಆಮೇಲೆ ಹಾರಾದ್ಮೇಲೆ ಕಟ್ ಮಾಡೋಕ್ಕಾಗುತ್ತೋ ಆಗಲ್ವೋ ಅನ್ನೋ ನನ್ನ ಮೈಂಡ್ಸೆಟ್ಟಲ್ಲಿ ಫಸ್ಟೇ ಪ್ಲೇಟ್ಗೆಲ್ಲ ಹಾಕಿ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಸಾಫ್ಟ್ನೆಸ್ ಇರಬೇಕಿದ್ರೆ ಎಲ್ಲ ಚಾಕುಲಿ ಪೀಸ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ನಾವು ಮಿನಿಮಮ್ ಅಂದರೂ ಒಂದು 4 ಡೇಸ್ ಇಟ್ಟಿದೆ, ಬಟ್ ಯಾವುದೇ ಹುಳಿ ಬರೋ ಥರ ಆಗಲಿ, ಏನೇ ಥರ ಆಗಿರಲಿ ಹಾಳಾಗಲಿಲ್ಲ. ತುಂಬ ಚೆನ್ನಾಗಿ ಯಾವಾಗ ಬಿಸಿಲು ಹೇಗಿತ್ತು ಅದೇ ಥರ ಟೇಸ್ಟ್ ಇತ್ತು, ಸಾಫ್ಟಾಗಿತ್ತು. ಸೊ ಈ ರೆಸಿಪಿ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಮ ಮಕ್ಳಿಗೂ ಮಾಡಿಕೊಡಿ. ಕಡಲೆಬೀಜ, ಹುರಿಗಡಲೆ ಆರೋಗ್ಯಕ್ಕೂ ಒಳ್ಳೆಯದು. ಸೊ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್, ನನ್ನ ಹಸ್ಬೆಂಡು ಕೂಡ ಟೇಸ್ಟ್ ಮಾಡಿದ್ರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು.